ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮ್ ಇನ್ ಕನ್ನಡ. ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಿಂದ ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ನೀಡುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಮಾಸಿಕ ಪಿಂಚಣಿ ವೇತನ ಆಗಿರ್ಬೋದು, ವಿಧವಾ ಪಿಂಚಣಿ ವೇತನ ಆಗಿರ್ಬೋದು, ಅಂಗವಿಕಲರ ಮಾಸಿಕ ಪಿಂಚಣಿ ವೇತನ ಆಗಿರ್ಬೋದು, ಮನಸ್ವಿನಿ ಹಾಗೂ ಮೈತ್ರಿ ಯೋಜನೆಗಳ ಮೂಲಕ ನೀಡುವಂತಹ ಮಾಸಿಕ ಪಿಂಚಣಿಗಳನ್ನು ಯಾರೆಲ್ಲ ಪಡ್ಕೊತಾ ಇದ್ದೀರಿ ಪಿಂಚಣಿದಾರರು, ಅಂತವರಿಗೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿರುತ್ತದೆ. ಅಂತಂದ್ರೆ ನಾವು ನಮ್ಮ ಚಾನೆಲ್ನಲ್ಲಿ ಈ ಹಿಂದಿನ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರದಿಂದ ಏಪ್ರಿಲ್, ಮೇ ಹಾಗೂ ಜೂನ್ ತಿಂಗಳ 3 ತಿಂಗಳ ಪಿಂಚಣಿ ಹಣ ಏನಿದೆ ಅದು ಒಂದೇ ಬಾರಿಗೆ ಜಮೆ ಎನ್ನುವ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು. ಈ ವಿಡಿಯೋವನ್ನು ನೋಡಿರುವಂತಹ ತುಂಬಾ ಜನ ಪಿಂಚಣಿದಾರರು ನಮಗೆ ಏಪ್ರಿಲ್, ಮೇ, ಜೂನ್ ತಿಂಗಳ ಪಿಂಚಣಿ ಹಣ ಇನ್ನೂ ಸಹ ಜಮೆಯಾಗಿಲ್ಲ ಅನ್ನೋ ಒಂದು ಕಾಮೆಂಟ್ ಅನ್ನ ಮಾಡಿರ್ತೀರಿ. ಇನ್ನು ಸ್ವಲ್ಪ ಜನ ವೀಕ್ಷಕರು ತಮಗೆ 2 ತಿಂಗಳ ಪಿಂಚಣಿ ಹಣ ಜಮೆಯಾಗಿದೆ, ಬಾಕಿ ಇನ್ನು 1 ತಿಂಗಳ ಪಿಂಚಣಿ ಹಣ ಜಮೆಯಾಗಿಲ್ಲ ಅನ್ನೋ ಒಂದು ಕಾಮೆಂಟ್ ಅನ್ನು ಸಹ ಮಾಡಿರ್ತೀರಿ. ನಾನು ಈ ವಿಡಿಯೋದಲ್ಲಿ ನಿಮಗೆ 3 ತಿಂಗಳ ಪಿಂಚಣಿ ಹಣ ಯಾವಾಗ ಜಮೆಯಾಗುತ್ತೆ ಮತ್ತು ಯಾರಿಗೆಲ್ಲ ಈ ಒಂದು 3 ತಿಂಗಳ ಪಿಂಚಣಿ ಹಣ ಜಮೆಯಾಗುತ್ತೆ ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಯಾರೆಲ್ಲ ಸಾಮಾಜಿಕ ಭದ್ರತಾ ಯೋಜನೆಗಳ ಮೂಲಕ ಸರ್ಕಾರದಿಂದ ಪ್ರತಿ ತಿಂಗಳು ನೀಡುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ಪಿಂಚಣಿ ವೇತನ ಆಗಿರ್ಬೋದು, ಅಂಗವಿಕಲರ ಮಾಸಿಕ ಪಿಂಚಣಿ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಮಾಸಿಕ ಪಿಂಚಣಿ ವೇತನ ಆಗಿರ್ಬೋದು, ಮನಸ್ವಿನಿ ಹಾಗೂ ಮೈತ್ರಿ ಮಾಸಿಕ ಪಿಂಚಣಿಗಳನ್ನ ಪಡ್ಕೊಂತಾ ಇದ್ದೀರಿ, ಅಂತವರಲ್ಲಿ ಯಾರಿಗೆಲ್ಲ ಏಪ್ರಿಲ್, ಮೇ, ಜೂನ್ ತಿಂಗಳ ಪಿಂಚಣಿ ಹಣ ಜಮೆಯಾಗಿಲ್ಲ ಅನ್ನೋದನ್ನ ನೋಡೋದಾದ್ರೆ ಕರ್ನಾಟಕ ಸರ್ಕಾರದಿಂದ ಈಗ ಅನರ್ಹ ಪಿಂಚಣಿದಾರರನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಏನು ಪ್ರಾರಂಭಗೊಂಡಿರುತ್ತದೆ. ಅದಕ್ಕಾಗಿ ಎಲ್ಲಾ ಪಿಂಚಣಿದಾರರಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ತಾ ಇರೋದ್ರಿಂದ ಯಾರೆಲ್ಲ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಮ್ಮ ಡಾಕ್ಯುಮೆಂಟ್ ಗಳನ್ನ ವಿಲೇಜ್ ಅಕೌಂಟ್ಗೆ ಕೊಟ್ಟಿರ್ತೀರಿ, ಅಂತವರ ಡಾಕ್ಯುಮೆಂಟ್ ಗಳನ್ನ ವೆರಿಫಿಕೇಶನ್ ಮಾಡಿ ಅರ್ಹರಾದ ಪಿಂಚಣಿದಾರರಿಗೆ ಮಾತ್ರ ಏಪ್ರಿಲ್, ಮೇ ಹಾಗೂ ಜೂನ್ ತಿಂಗಳ ಪಿಂಚಣಿ ಹಣ ಅವರ ಆಧಾರ್ ಕಾರ್ಡ್ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಯಾರೆಲ್ಲ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಮ್ಮ ಡಾಕ್ಯುಮೆಂಟ್ ಗಳನ್ನ ಕೊಟ್ಟಿರ್ತೀರಿ, ಅಂತವರಲ್ಲಿ ಯಾರೆಲ್ಲ ನೀವು ಅರ್ಹರಾಗಿದ್ದೀರಿ ಪಿಂಚಣಿ ಹಣವನ್ನ ಸರ್ಕಾರದಿಂದ ಪಡ್ಕೊಳ್ಳಿಕ್ಕೆ, ಅಂತವರಿಗೆ ಈ ತಿಂಗಳ ಕೊನೆಯ ದಿನಾಂಕದ ಒಳಗಾಗಿ ಅವರ ಪಿಂಚಣಿ ಹಣ ಏನಿದೆ ಅವರ ಆಧಾರ್ ಕಾರ್ಡ್ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಖಂಡಿತವಾಗಿ ಜಮೆ ಮಾಡಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ಪಿಂಚಣಿ ಸಹಾಯವಾಣಿಗೆ ಕರೆ ಮಾಡಿ ನಾವು ಕೇಳಿದಾಗ ಅವರು ಒಂದು ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ. ಯಾರೆಲ್ಲ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೋಸ್ಕರವಾಗಿ ತಮ್ಮ ಡಾಕ್ಯುಮೆಂಟ್ ಜೆರಾಕ್ಸ್ ಗಳನ್ನ ಈ ಹಿಂದೆ ಅಂತಂದ್ರೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನೀವು ಕೊಟ್ಟಿದ್ದೀರಿ, ಅಂತವರು ಯಾರು ಸಹ ನೀವು ಚಿಂತೆ ಮಾಡುವಂತಹ ಅಗತ್ಯವಿರುವುದಿಲ್ಲ. ನೀವೇನಾದ್ರೂ ಪಿಂಚಣಿ ಹಣವನ್ನ ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದಲ್ಲಿ ಖಂಡಿತ ನಿಮ್ಮ ಡಾಕ್ಯುಮೆಂಟ್ ಅನ್ನ ವೆರಿಫಿಕೇಶನ್ ಮಾಡಿ ಖಂಡಿತ ನಿಮ್ಮ 3 ತಿಂಗಳ ಪಿಂಚಣಿ ಹಣ ಏನಿದೆ ಅದು ಇದೇ ಜೂನ್ ತಿಂಗಳ ಕೊನೆಯ ದಿನಾಂಕದ ಒಳಗಾಗಿ ತಮ್ಮ ಆಧಾರ್ ಕಾರ್ಡ್ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಖಂಡಿತವಾಗಿ ಜಮೆಯಾಗುತ್ತೆ ಫ್ರೆಂಡ್ಸ್. ಹಾಗೇನೆ ಯಾರೆಲ್ಲ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಮ್ಮ ಡಾಕ್ಯುಮೆಂಟ್ ಅನ್ನ ವಿಲೇಜ್ ಅಕೌಂಟ್ಗೆ ಇನ್ನೂ ಸಹ ಕೊಟ್ಟಿಲ್ಲ, ಅಂತವರು ಈ ತಿಂಗಳಿನಲ್ಲಾದರೂ ತಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಮ್ಮ ಡಾಕ್ಯುಮೆಂಟ್ ಜೆರಾಕ್ಸ್ ಅನ್ನ ನೀವು ವಿಲೇಜ್ ಅಕೌಂಟ್ಗೆ ಕೊಟ್ಟಲ್ಲಿ ತಮ್ಮ ಡಾಕ್ಯುಮೆಂಟ್ ಗಳನ್ನ ವೆರಿಫಿಕೇಶನ್ ಮಾಡಿ ಮುಂದಿನ ತಿಂಗಳಿನಲ್ಲಾದರೂ ತಮ್ಮ ಪಿಂಚಣಿ ಹಣ ಏನಿದೆ ಅದನ್ನು ನೀವು ಪಡ್ಕೊಬಹುದಾಗಿರುತ್ತೆ ಫ್ರೆಂಡ್ಸ್. ಇನ್ನು ಯಾವೆಲ್ಲ ಡಾಕ್ಯುಮೆಂಟ್ ಗಳನ್ನ ವಿಲೇಜ್ ಅಕೌಂಟ್ಗೆ ನೀವು ಕೊಡಬೇಕು ಅನ್ನೋದನ್ನ ನೋಡೋದಾದ್ರೆ ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಇಂದ ಒಂದು ಫೋಟೋ ಹಾಗೂ ತಮ್ಮ ಆಧಾರ್ ಕಾರ್ಡ್ ನ ಜೆರಾಕ್ಸ್ ಮತ್ತು ಸರ್ಕಾರದಿಂದ ನಿಮಗೆ ಪೆನ್ಷನ್ ಆರ್ಡರ್ ಕಾಪಿ ಅಂತ ಏನು ಕೊಟ್ಟಿರ್ತಾರೆ ಆ ಆರ್ಡರ್ ಕಾಪಿಯ ಜೆರಾಕ್ಸ್ ಹಾಗೂ 32,000ಕ್ಕಿಂತ ಕಡಿಮೆ ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ಇನ್ಕಮ್ ಸರ್ಟಿಫಿಕೇಟ್ ನ ಜೆರಾಕ್ಸ್ ಹಾಗೂ ಅಂಗವಿಕಲರಾಗಿದ್ದಲ್ಲಿ ಅಂಗವಿಕಲರ ಕಾರ್ಡ್ ಅಂತಂದ್ರೆ UDID ಕಾರ್ಡ್ ನ ಜೆರಾಕ್ಸ್ ಅನ್ನ ತಗೊಂಡು ನೀವು ತಮ್ಮ ಗ್ರಾಮದ ಅಥವಾ ತಮ್ಮ ಊರಿನ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರಿದ್ದಾರೆ ಅವರಿಗೆ ಈ ಎಲ್ಲಾ ದಾಖಲೆಗಳ ಜೆರಾಕ್ಸ್ ಅನ್ನು ನೀವು ಕೊಡಬೇಕಾಗಿರುತ್ತೆ ಫ್ರೆಂಡ್ಸ್. ಅವರು ಈ ಒಂದು ಡಾಕ್ಯುಮೆಂಟ್ ಗಳನ್ನ ವೆರಿಫಿಕೇಶನ್ ಮಾಡಿ ನೀವು ಪಿಂಚಣಿ ಹಣವನ್ನ ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದಲ್ಲಿ ಖಂಡಿತ ನಿಮಗೆ ಈ ಹಿಂದಿನ ಪಿಂಚಣಿ ಹಣ ಏನು ಬಾಕಿಯಾಗಿದೆ ಆ ಹಣವು ಸೇರಿದಂತೆ ನಿಮಗೆ ಮುಂದಿನ ತಿಂಗಳಿನಲ್ಲಿ ನಿಮ್ಮ ಪಿಂಚಣಿ ಹಣವನ್ನು ನಿಮ್ಮ ಆಧಾರ್ ಕಾರ್ಡ್ಗೆ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಜಮೆ ಮಾಡಲಾಗುತ್ತೆ ಫ್ರೆಂಡ್ಸ್. ಅದರಿಂದ ಯಾರೆಲ್ಲ ಈ ಒಂದು ದಾಖಲೆಗಳನ್ನ ಇನ್ನೂ ಸಹ ಕೊಟ್ಟಿಲ್ಲ ಅಂತವರು ಆದಷ್ಟು ಬೇಗ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತಮ್ಮ ಡಾಕ್ಯುಮೆಂಟ್ ಗಳ ಜೆರಾಕ್ಸ್ ಅನ್ನ ನಿಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹತ್ರ ತಗೊಂಡೋಗಿ ನೀವು ಕೊಡಬೇಕು ಅಂತ ಕೇಳ್ಕೊಂತೇನೆ ಫ್ರೆಂಡ್ಸ್. ಹಾಗೇನೆ ಯಾರೆಲ್ಲ ಪಿಂಚಣಿದಾರರು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತವರಿಗೆ ಏಪ್ರಿಲ್, ಮೇ ಹಾಗೂ ಜೂನ್ ತಿಂಗಳ ಪಿಂಚಣಿ ಹಣ ನಿಮಗೆ ಜಮೆಯಾಗಿದೆಯಾ ಇಲ್ಲ ಅನ್ನೋ ಒಂದು ಕಾಮೆಂಟ್ ಅನ್ನ ಮಾಡಬಹುದಾಗಿರುತ್ತದೆ. ಹಾಗೂ ನಿಮಗೆ ಎಷ್ಟು ತಿಂಗಳಿನ ಪಿಂಚಣಿ ಹಣ ಈಗಾಗಲೇ ಜಮೆಯಾಗಿದೆ, ಇನ್ನು ಎಷ್ಟು ತಿಂಗಳ ಪಿಂಚಣಿ ಹಣ ನಿಮಗೆ ಜಮೆಯಾಗಬೇಕಾಗಿದೆ ಅನ್ನೋ ಒಂದು ಕಾಮೆಂಟ್ ಅನ್ನು ಸಹ ನೀವು ಮಾಡಬಹುದಾಗಿರುತ್ತದೆ. ಹಾಗೇನೆ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತವರು ಆದಷ್ಟು ತಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ಈ ಒಂದು ಪಿಂಚಣಿ ಹಣಕ್ಕಾಗಿ ತುಂಬಾ ಜನ ಪಿಂಚಣಿದಾರರು ಕಾಯ್ತಾ ಇರೋದ್ರಿಂದ ಅವರಿಗೂ ಈ ಒಂದು ಮಾಹಿತಿ ತಿಳಿದಿರಲಿ ಅನ್ನೋದಕ್ಕೋಸ್ಕರವಾಗಿ ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತವರು ತಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಾಗಿತ್ತು ಈ ವಿಡಿಯೋದಲ್ಲಿ ತಿಳಿಸಬೇಕಾಗಿರುವಂತಹ ಮಾಹಿತಿ. ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹಾಕೋ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್.